ವೆಲ್ಕಮ್ ಟು ಪಲ್ಲವಿಸ್ ಲೈಫ್ ಸ್ಟೈಲ್ ಬ್ಲಾಗ್ ಚಾನಲ್ಗೆ. ಸೊ ಇವತ್ತು ನಾನು ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಎಲ್ಲ ಹೋಗ್ತಾ ಇದ್ದೀನಿ, ಏನು ಮಾಡ್ತೀನಿ, ನನ್ನ ಜೊತೆ ಯಾರು ಬರ್ತಿದ್ದಾರೆ ಅಂತ ತೋರಿಸ್ತೀನಿ ಇವತ್ತು. ಸೊ ನಾನೊಂಥರ ಸ್ಪೆಷಲ್ ಪರ್ಸನ್ನೇ ಅನ್ಬೋದು, ಬಿಕಾಸ್ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ಬರ್ತಿರೋದು. ಆ್ಯಂಡ್ ಒಬ್ಬರಲ್ಲ, ಇವತ್ತು ಇಬ್ಬರನ್ನ ತೋರಿಸ್ತೀನಿ ಸರ್ಪ್ರೈಸಾಗಿ. ಸೊ ದೆನ್ ನಾನು ಇವಾಗ ಕಂಪ್ಲೀಟಾಗಿ ರೆಡಿ ಆಗ್ತಾಯಿದ್ದೀನಿ, ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ಜಸ್ಟ್ ಒಂದು ಒಳ್ಳೆ ಔಟ್ಫಿಟ್ ಹಾಕ್ಕೊಂಡು ಹೋಗಬೇಕು. ಆ್ಯಂಡ್ ಮೇ ಬಿ ನಮ್ಮ ಮನೆ ಹತ್ರನೇ ಬರ್ಬೋದು ಪಿಕ್ ಮಾಡೋದಕ್ಕೆ. ಸೊ ಯಾರು ಬರ್ತಾರೆ, ಯಾರವರು ಅಂತ ತೋರಿಸ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿ. ಸೊ ನನ್ನ ಪಿಕ್ ಮಾಡೋದು ಲೇಟ್ ಆಗುತ್ತೆ ಅಂದರು, ಹಾಗಾಗಿ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನನಗೆ ಲೊಕೇಶನ್ ಕೂಡ ಶೇರ್ ಮಾಡಿದ್ದಾರೆ, ಫೋರಮ್ ಮಾಲ್ಗೆ ಬರೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಇಲ್ಲಿಂದ ನಾನು ಈಗ ಫೋರಮ್ ಮಾಲ್ಗೆ ಹೋಗ್ತಾ ಇದ್ದೀನಿ. ಸೊ ಈಗ ನಾನು ಆಲ್ರೆಡಿ ಫೋರಮ್ ಮಾಲಲ್ಲಿದ್ದೀನಿ. ಸೊ ಇಲ್ಲಿಂದ ನನಗೆ H&Mಗೆ ಬರೋಕ್ಕೆ ಹೇಳಿದ್ದಾರೆ. H&Mಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ H&Mಲ್ಲಿ ನನಗೋಸ್ಕರ ಒಂದು ಸರ್ಪ್ರೈಸಾಗಿ ಇಬ್ಬರು ಸೇರ್ಕೊಂಡು ಒಂದು ಒಳ್ಳೆ ಗಿಫ್ಟನ್ನ ನನಗೆ ಅಂತ ಕೊಟ್ಟಿದ್ದಾರೆ. ಸೊ ಏನು ಗಿಫ್ಟಪ್ಪ ಅಂದರೆ, ಸೊ ಈ ಔಟ್ಫಿಟ್ ದಚ್ಚು ಆ್ಯಂಡ್ ವಿನಯ್ ಸೆಲೆಕ್ಷನ್ನು. ಹೇಗಿದೆ ಈ ಔಟ್ಫಿಟ್ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಾನು ಹೇಗೆ ಕಾಣಿಸ್ತಿದ್ದೀನಿ ಈ ಔಟ್ಫಿಟ್ಟಲ್ಲಿ ಅಂತ ಕೂಡ ಹೇಳಿ. ಸೊ ಇಲ್ಲಿಂದ ಇನ್ನೊಂದು ಕಡೆ ಹೋಗೋಣ ಅಂತ ಹೇಳಿದ್ದಾರೆ. ಸೊ ಅಲ್ಲೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ದಾರೆ. ಏನು ಸರ್ಪ್ರೈಸು, ಎಲ್ಲಿಗೆ ಅಂತ ಇನ್ನೂ ಗೊತ್ತಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಬನ್ನಿ ನೋಡೋಣ. ಹಾಯ್ ಮಾಡಿ ಎಲ್ಲ. ಇವ್ರು ಯಾರು ಅಂತ ಗೊತ್ತಾ? ನಿಮ್ಮ ಪ್ರೀತಿ ಎಲ್ಲ ನಿಮ್ಮ ಅನುಕಂಪ. ಈ ಬ್ಲಾಗ್ ಅಲ್ಲಿ ಯಾರಾದ್ರೂ ಕ್ಯೂಟ್ ಗರ್ಲ್ಸ್ ನೋಡ್ತಾ ಇದ್ದಾರೆ, ದಯವಿಟ್ಟು ನನಗೆ ಮೆಸೇಜ್ ಹಾಕಿ. ಇವನ್ ಆಲ್ರೆಡಿ ಐ ಕಮಿಟ್ ಟು ಮೈ ವರ್ಕ್. ಹೌದು, ಕರೆಕ್ಟ್. ಐ ಆಮ್ ಆಲ್ಸೋ ಕಮಿಟೆಡ್ ಟು ಯು. ಇವ್ರಿಬ್ರಿಗೂ ಮೆಸೇಜ್ ಹಾಕ್ಬೇಡಿ ಆಯ್ತಾ? ಸೊ ನೀವು ಕ್ಯೂಟ್ ಆಗಿರೋ ಹುಡುಗಿರಿದ್ರು ನನಗ್ ಮೆಸೇಜ್ ಯಾಕೆ ಅಂದ್ರೆ ಒಳ್ಳೆ ಶೂಟ್ ಮಾಡಿಸ್ತೀನಿ. ನನ್ನ ಫ್ರೆಂಡ್ ಅಂತ ಮೀಟ್ ಆಗಕ್ಕೆ ಬಂದಲ್ಲ, ಇಲ್ಲ ನನಗ್ ಮೆಸೇಜ್ ಹಾಕಿ. ಯಾಕೆ ಅಂದ್ರೆ ನನ್ ಮೇಕಪ್ ಪೇಜ್ ಇದೆ, ಸಕ್ಕದಾಗಿರೋ ಹುಡುಗಿರ್ಗೆ ಸಕ್ಕದಾಗಿ ಮೇಕಪ್ ಮಾಡಿ ಒಂದ್ ಒಳ್ಳೆ ಶೂಟ್ ಮಾಡಿಸ್ಕೊಡ್ತೀನಿ. ಅದಕ್ಕೆ ಜೊತೆ ನಾನು ಬರ್ತೀನಿ. ನೀವೇನಕ್ಕೆ? ಸುಮ್ನೆ ನಾನೇ ಬರ್ತೀನಿ ಹೆಲ್ಪ್ ಮಾಡೋದಕ್ಕೆ, ನಿಮಗೋಸ್ಕರ, ನನ್ನ ಅಭಿಮಾನಿಗಳಿಗೋಸ್ಕರ ಏನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಬೇಕಾದ್ರೂ ಕೊಡ್ತೀನಿ. ಹೆಲ್ಪ್ ಮಾಡಲ್ವಾ? ಏನ್ ಹೆಲ್ಪ್ ಮಾಡ್ತೀರಪ್ಪ ನೀವು ನಮ್ಗೆ? ಸಾರಿ ಇದೆಲ್ಲ ಡ್ರಾಫ್ಟ್ ಮಾಡೋದು, ಕ್ಯೂಟ್ ಆಗಿರೋ ಹುಡುಗಿರು ಮುದ್ದಾಗಿರೋ ಬ್ಯಾಂಗಲ್ಸ್ ತಂದು ಕೊಡೋದು, ಸಪೋರ್ಟ್ ಕೊಡೋದು. ಫೈನ್ ಆಯ್ತು, ನಾನು ಕೇಳ್ತೀನಿ. ಬ್ಯಾಕ್ ಬೋನ್ ಆಗಿ ಚೆನ್ನಾಗಿರೋ ಕ್ಯೂಟ್ ಆಗಿರೋ ಹುಡುಗಿರು ಇವ್ರಿಬ್ರ ಹತ್ರ ಸ್ಯಾರಿ ಡ್ರೇಪ್ ಮಾಡಿಸ್ಕೊಳಕ್ ರೆಡಿ ಇದ್ರೆ ಕಮೆಂಟ್ ಮಾಡಿ. ರೆಡಿ ಇದ್ರೆ ರೆಡ್ ಹಾರ್ಟ್ ಅದು ನನಗೆ ರೆಡಿ ಇದ್ರೆ ಒಂದು ಬ್ಲಾಕ್ ಹಾರ್ಟ್ ಇವ್ರಿಬ್ರಿಗೂ ಮೆಸೇಜ್ ಹಾಕ್ಬೇಡಿ, ಓನ್ಲಿ ನನಗ್ ಮೆಸೇಜ್ ಮಾಡಿ. ನೀವು 50 ಸತಿ ಹೇಳ್ತಾನೆ ಇದೆ ನೀನ್ ಆ ಟೈಪ್ ಅಂತ. ಗೊತ್ತಾಗುತ್ತೆ ಯಾವ ಟೈಪ್ ಯಾರು ಅಂತ. ಏನ್ ಗೊತ್ತಾಗುತ್ತೆ? ಗೊತ್ತಾಗೋ ಕಡೆ ಗೊತ್ತಾಗ್ಬೇಕು, ಅಷ್ಟೇ ಗೊತ್ತಾಗುತ್ತೆ ಅಲ್ಲ? ಸರಿ, ಓಕೆ. ಇವಾಗ ನಾವು ಎಲ್ಲಿ ಹೋಗ್ತಿದ್ವಿ? ನನಗೆ ಗೊತ್ತಿಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಅದನ್ನ ಹೇಳಂಗಿಲ್ವಾ? ಓ, ಇದನ್ನ ಆಮೇಲೆ ಆಗ್ತೀಯಲ್ವಾ? ಆಮೇಲೆ ಸೊ ದಚ್ಚೋರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ರ ನಮ್ಗೆ? ಸೀರೆ ಕೊಡ್ಸೋಣ. ಓ, ಸ್ಯಾರಿ. ಯಾವ ಖುಷಿಗೆ? ಇವತ್ತು ನಿಮ್ ಮುದ್ದೆ ಕಾಣ್ತಿದ್ದೀರಲ್ಲ, ಆ ಖುಷಿಗೆ. ಹೌದಾ? ಸರಿ, ಓಕೆ. ದಚ್ಚೋರು ನಂಗೊಂದು ಸ್ಯಾರಿ ಕೊಡಿಸ್ತಾರೆ. ಹೇಳ್ಬಿಡು, ಬೆಳಕು ನನ್ನ ಮುಖಕ್ಕೆ ಬೀಳ್ತಿದೆ, ಅದಕ್ಕೆ ಅಷ್ಟು ಕಾಣ್ತಿದ್ದೀನಿ. ಹಿಂದೆ ಕತ್ಲೆ ಐತೆ, ಬ್ಲಾಕ್ ಇದ್ದೀನಿ ನಾನು ಅಂತ. ಅಲ್ಲಿ ನನಗೆ ನಾನೇ ನೋಡ್ತು ಒಂದು ನಾನಾದ ಫೀಲ್ ಆಗೋ ತರ ಫೀಲ್ ಬರ್ತಾ ಇತ್ತು ನನಗೆ. ಅಲ್ಲಿ ನೋಡಲ್ಲಿ ಮುಂದೆ ಇಬ್ರು ಮುಂದೆ ವೈಟ್ ಕಾಣ್ತೀರಾ, ಸನ್ಲೈಟ್ ಹೊಡೆಯೋದಕ್ಕೆ. ಅವರು ವೈಟ್ ಗಿದ್ದಾರೆ, ನಾನು ವೈಟ್ ಗಿದ್ದೀನಿ. ಸೊ ಅದಕ್ಕೆ ನೀವು ಬ್ಲ್ಯಾಕ್ ಅಂದ್ರೆ ಇಷ್ಟ ಅಂದ್ರಲ್ಲ, ಸೊ ಅದಕ್ಕೇನೆ ಇಷ್ಟು ಮಟ್ಟೆ ಉರ್ತಿರೋ ಇರೋದೇ ಉರ್ಸೋಕೆ ಅಲ್ವಾ? ನೋಡ್ದ ಮಾತು ಅಲ್ಲ ಬ್ರೋ. ಈಗ ನೀನು ಇವ್ರಿಗೆ ಸೀರೆ ಕೊಡ್ಸಿದ್ರೆ ನಿಮ್ ಹುಡುಗಿ ಬೇಜ ಮಾಡ್ಕೊಳಲ್ವಾ? ಹುಡುಗಿ ಅಲ್ವಾ? ಅವಳ ಬ್ಲಾಗ್
ಇರೋದು, ಅದಕ್ಕೆ ಹೇಳ್ತಾ ಇರೋದು. ಸೊ ನಿನ್ ಗರ್ಲ್ ಫ್ರೆಂಡ್ ಇಲ್ಲ? ಇಲ್ಲ. ಪಕ್ಕ ಇಲ್ಲ? ಇವಳ ಮೇಲೆ ಹಣೆ ಇಲ್ಲ. ನನ್ ಮೇಲೆ ಈ ತರ ಹಣೆ ಹಾಕ್ಬಿಟ್ಟಿರೋದು. ನಿನ್ನಣೆ ಇಲ್ಲ. ನಾನೇನಾರ ಸತ್ರೆ ಇವ್ರೆ ನೋಡಿ, ಬ್ಲಾಗ್ ರಿಲೀಸ್ ಆಗ್ತಿದ್ದೆ ನೀ ಸಾಯ್ತಾ ಇಲ್ಲ ಅಂತ. ಈ ಬ್ಲಾಗ್ ರಿಲೀಸ್ ಆಗಿಲ್ಲ ನೀ ಸತ್ತಿಲ್ಲ. ಹಂಗೆ ಆಯ್ತು. ನಿಜ ಹೇಳ್ತಿದ್ದೀನಿ ನಾನು. ಗೊತ್ತಾಗುತ್ತೆ ಅಷ್ಟು ನಿಜ. ಹೋಗ್ಲಿ, ಏನ್ ಸೀರೆ ತಂದಿದ್ದೀರ ನಂಗೆ? ಲಾಸ್ಟ್ ವರ್ಗು ನೋಡಿ ಗೊತ್ತಾಗುತ್ತೆ. ಗಿಫ್ಟಾ? ಕಂಕಣ ಸಿಲ್ಕ್. ಹೌದು, ತಗೊಂಡ್ಮೇಲೆ ವಾಪಸ್ ಕೊಡಕ್ ಆಗಲ್ಲ. ಓಕೆನಾ? ಗಿಫ್ಟ್ ಅಂತಾನೆ ಇದು. ಸರಿ, ಓಕೆ. ಸೊ ನಂಗೆ ಅಂತ ಇಬ್ರು ಸೇರ್ಕೊಂಡು ಸ್ಯಾರಿ ಕೊಡ್ಸಿದ್ದಾರೆ. ನೋಡಿ, ಇವಾಗ ನಾನು ಬೆಳ್ಳೆ ಕಾಣ್ತೀನಿ. ಎಲ್ಲ ಹೋಗ್ತಿದಾರ? ಹಂಗೆ ಹೇಳ್ಬೇಕು. ಹಂಗೆ ಅಂದ್ರೆ ನಾವ್ ಹೆಂಗೆ ಹೋಗ್ಬೇಕು. ಯಾವಪ್ಪ. ಓ, ಥ್ಯಾಂಕ್ ಯು. ಸ್ಯಾರಿ ಹೆಂಗಿದೆ ತೋರಿಸ್ಬೋದಾ ನಂಗೆ? ಆಮೇಲೆ ಸರ್ಪ್ರೈಸ್. ಓಕೆ, ಆಯ್ತು. ತೆಗೆದು ನೋಡ್ರೆ ಒಳಗೆ ಮೈಸೂರು ಪಾಕ್ ಇರುತ್ತೆ. ಮೈಸೂರು ಪಾಕ್ ಅಂದ್ರೆ ಏನು? ರೇಷ್ಮೆ ಸೀರೆನಾ? ಎಸ್. ಇಲ್ಲ ಮೈಸೂರು ಸಿಲ್ಕ? ಗೆಸ್ ಮಾಡಂಗಿಲ್ಲ, ಅದೇ ಲಾಸ್ಟ್ ಅಲ್ಲಿ ಸರ್ಪ್ರೈಸ್ ಆಗಿರುತ್ತೆ. ಲಾಸ್ಟ್ ಅಲ್ಲಿ ನೀವು ನೋಡ್ಬಿಟ್ಟು ಹೇಳಿ ಏನ್ ತಿಳ್ಕೋದು ಅಂತ. ಆಯ್ತು, ನೋಡ್ಬಿಟ್ಟು ಹೇಳ್ತೀನಿ. ಆಗುತ್ತೆ ಏನು 10 ನಿಮಿಷದಲ್ಲಿ. ಕತ್ಲೆ ಆಗ್ಬಿಡುತ್ತೆ, ಆಮೇಲೆ ನೀನ್ ಕಾಣಲ್ಲ. ನಾನು ರೋಡ್ ಹೇಳ್ತಾ ಇದ್ದೀನಿ, ರೂಟ್. ಹೆಣ್ಮಗು ಅಂತ ಪ್ರೂವ್ ಮಾಡ್ತೀಯಲ್ಲ ನಾನೇನು. ಹಿಂದೆ ಮುಂದೆ ಇಲ್ಲ ಲೆಫ್ಟ್. ಲೆಫ್ಟ್ ಅಂದ್ರೆ ರೈಟ್ ಹೋಗ್ಬೇಕು ತಾನೆ ನಿಮ್ ಕಡೆ ಹುಡುಗಿರ್ ಭಾಷೆಲಿ. ಲೆಫ್ಟ್ ಇಂಡಿಕೇಟರ್ ಬಿಟ್ಟು ರೈಟ್ ಹೋಗೋ ಕ್ಯಾಟಗರಿ ಅಂದ್ರೆ ನಾನು ಜಾಸ್ತಿ ಹಾಗೆ ಮಾಡೋದು ಯೂಶಲಿ. ಕೈಯೇ ರೈಟ್ ತೋರಿಸ್ತಿರ್ತೇನೆ, ಬಾಯಲ್ಲಿ ಹೇಳೋದು ಲೆಫ್ಟ್. ಸೊ ಅಲ್ಲಿಗೆ ಅರ್ಥ ಮಾಡ್ಕೊಬೇಕು, ನಾನು ಕೈ ಎಲ್ಲಿ ತೋರಿಸ್ತೀನಿ ಅದು ಕರೆಕ್ಟ್ ರೋಡ್ ಅಂತ. ಬಾಯಲ್ಲಿ ಹೇಳೋದನ್ನ ನಂಬಾರ್ದು. ಹುಡುಗಿರ್ ಬಾಯಿ ಮನೆ ಹಾಡು. ಹೆಂಗಮ್ಮ? ಹಿಂಗೆ ಸ್ಟ್ರೈಟ್ ಹೋಗ್ತಾ ಇರ್ಬೇಕು. ಹೋಗ್ತಾ ಇದ್ರೆ ಕೈ ನೋವು ಬರುತ್ತೆ. ನಿಮ್ ಮನೆ ಹತ್ರ ಇದೇನಿದು? ಮನೆನೇ. ಯಾರ್ಯಾರು ಇರ್ತಾರೆ? ನಿಮ್ಮ ಹಸ್ಬೆಂಡ್ ಇರ್ತಾರ? ನಾನು, ನನ್ನ ಹಸ್ಬೆಂಡು, ನನ್ನ ಬೇಬಿ, ಇಷ್ಟೇ ಜನ ಇರೋದು. ಇಲ್ಲಿ ರೈಟ್. ಇಲ್ಲಿ ರೈಟಾ? ಇದನ್ನ ತಗೋಬೇಡ ಒಂದು ಚೆಕ್ಕು. ಮೊಬೈಲ್ ಫಂಕ್ಷನ್ ಮಾಡಿಸ್ತಾ ಇದ್ದೀನಿ ನಮ್ಮ ಮನೆ ಹತ್ರ. ಪೆಂಡಲ್ ಹಾಕ್ಸಿ ವೆಲ್ಕಮ್ ಮಾಡಿಸ್ತಾ ಇದ್ದೀನಿ ನಿಮ್ಗೆಲ್ಲ. ನೀವು ನೋಡಿದ್ರೆ ರಿವರ್ಸ್ ಹೋಗ್ತಾ ಇರೋದು. ಬೇಡ ಸಾಕು ನಮ್ಗೆ ಫಂಕ್ಷನ್, ಭಯ ತಿಥಿ ಊಟ ಎಲ್ಲ ಹಾಕ್ಸ್ಬಿಡ್ತೀನಿ ಅಂತ. ಬಿರಿಯಾನಿ ಮಾಡ್ಕೊಡ್ತೀನಿ ಅಂತಂದು ನಾವೇ ಬೇಡ ಅಂತ ವಾಪಸ್ ಹೋಗ್ತದೆ. ಬೋಬೋ ಬಿರಿಯಾನಿ ಬೇಕಾ? ಬೋಬೋ ಬಿರಿಯಾನಿ. ಪಾಪ ಬಿರಿಯಾನಿ ಇದೆ. ಪಾಪ ಬಿರಿಯಾನಿ ಅಲ್ಲ, ಪಾಪ ಬಿರಿಯಾನಿ ಆದ್ರೆ ಗೊತ್ತಿಲ್ಲಪ್ಪ. ಪಲ್ಲವಿ ಬಿರಿಯಾನಿ. ಪಲ್ಲವಿ ಕಿಚನ್ ಅಲ್ಲಿ ಇದೆ. ಪಲ್ಲವೀಸ್ ಬಿರಿಯಾನಿ, ಲೈಕ್ ಪಲ್ಲವಿ ಕುಕ್ ಮಾಡಿರೋ ಬಿರಿಯಾನಿ ಅಂದೆ ನಾನು. ಎಸ್, ಪಲ್ಲವೀಸ್ ಕಿಚನ್ ಅಲ್ಲಿ ಇದೆ. ಸೊ ನೆಕ್ಸ್ಟ್ ಟೈಮ್ ಕುಕ್ ಮಾಡ್ಕೊಂಡು ತಗೊಂಡ್ಬರ್ತೀನಿ. ಇವ್ರಿಬ್ರಿಗೆ ಬಿರಿಯಾನಿ ಬೇಕಂತೆ ಪಲ್ಲವೀಸ್ ಕಿಚನ್ ಇಂದ. ಸೊ ನೆಕ್ಸ್ಟ್ ರೆಡಿ ಮಾಡಿ ತಗೊಂಡ್ಬರ್ತೀನಿ. ಇನ್ನೊಂದು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಇವ್ರದ್ದು ಹೋಮ್ ಸ್ಟೇ ಅಲ್ಲಿ ಒಂದು ಹೇಳ್ತೀನಿ ಅಂತ ಪ್ಲಾನ್ ಮಾಡಿದ್ದೀವಿ. ಸ್ಟೇ ಟ್ಯೂನ್ಡ್. ಅಪ್ಡೇಟ್ ಮಾಡ್ಕೊಡ್ತೀನಿ. ಎಸ್, ಮಾಡೋಣ. ಹೆಂಗ್ ಬರುತ್ತೆ ನೋಡೋಣ. ಕುಕಿಂಗ್ ಯಾರು ಮಾಡ್ತಾರೆ? ಕುಕಿಂಗ್ ಅವರು ಆ ಥರ ನಾನೇ ಮಾಡ್ತೀನಿ. ನನಗೆ ಹೆಲ್ಪ್ ಆಗುತ್ತೆ. ಹೆಲ್ಪ್ಗೆ ಪಕ್ಕ. ಥ್ಯಾಂಕ್ ಯು. ಹಾಗಾದ್ರೆ ಮಾಡೋಣ. ಕನ್ಫರ್ಮ್ ಅಲ್ವಾ? ಕನ್ಫರ್ಮ್ ಡೇಟ್ ಇರಬೇಕು. ಹಪ್ಪಳ, ಬ್ರೆಡ್ ಜಾಮು, ಬ್ರೇಕ್ಫಾಸ್ಟ್ಗೆ ನಿಮ್ಮ ಕೈಲೇ ಮಾಡಿಸ್ತೇನೆ. ಎಸ್. ಇಲ್ಲ ಲೆಫ್ಟ್ ಅಂಡ್ ರೈಟ್ ಅಲ್ಲಿ ಹೋದ್ರೆ ಆ ಮನೆ ಇದೆ ಹೇಳಿದ್ನಲ್ಲ. ಮತ್ತೆ ಲೆಫ್ಟ್. ಎಸ್, ಕಂಕಣ ಸಿಲ್ಕ್ ಅವರಿಂದ ಸ್ಯಾರಿ ಬಂದಿದ್ದೆ ನನಗೆ. ಅದುವೇ ಅವ್ರು ಕೊಡ್ಸಿರೋದು. ಸೊ ನೋಡೋಣ, ಈ ಸ್ಯಾರಿ ನಾನು ಹಾಕ್ಕೊಂಡು ರೆಡಿ ಆಗಬೇಕಂತ ಹೇಳಿದ್ದಾರೆ. ಸೊ ಹೆಂಗೆ ಕಾಣಿಸ್ತೀನಿ? ಸೊ ದೆನ್ ಸ್ಯಾರಿ ಹಾಕ್ಕೊಂಡು ಬರ್ತಾ ಇದ್ದೀನಿ. ಫೈನಲ್ಲಿ ಸ್ಯಾರಿ ಹಾಕಿ ರೆಡಿ ಮಾಡಿಸ್ಬಿಟ್ಟಿರೋದು. ಎಲ್ಲಿ ಎಲ್ಲ ನಾನು ಕೂಡ ನೋಡಿ. ಇದು ಒರಿಜಿನಲ್ ಕಲರ್ ನೋಡ್ಕೊಳ್ಳಿ. ಹೆಂಗೆ ಕಾಣಿಸ್ತಿದೆ ಸ್ಯಾರಿ? ಚೆನ್ನಾಗಿದೆ, ಸೂಪರ್ ಆಗಿದೆ. ಥ್ಯಾಂಕ್ ಯು. ಗುಡ್ ಸೆಲೆಕ್ಷನ್. ಅದಕ್ಕೆ ನೀನು ನನ್ನ ಫ್ರೆಂಡ್ ಮಾಡ್ಕೊಳ್ಳೋದು, ಇಲ್ಲ ನೀನು ನನ್ನ ಫ್ರೆಂಡ್ ಸಿಗ್ತಾ ಇರಲಿಲ್ಲ. ಇಲ್ಲ ಬ್ರೋ, ಕಡೆಗೂ ನನಗೆ ಸ್ಯಾರಿ ಕೊಡಿಸಿ ಹೊಸ ಸ್ಯಾರಿ ಹಾಕ್ಸ್ಬಿಟ್ಟಿರೋದು. ಎಲ್ಲ ಡಚ್ಚು ಸೆಲೆಕ್ಷನ್ ಫುಲ್ ಎಲ್ಲ ಇರೋದು ಚೆನ್ನಾಗಿ ಮಾಡಿದ್ದಾನೆ, ಪರವಾಗಿಲ್ಲ, ಒಳ್ಳೆ ಕಾಂಬಿನೇಷನ್. ಹೆಂಗೆ ಕಾಣಿಸ್ತಿದೆ? ಸೂಪರ್ ಆಗಿ ಕಾಣಿಸ್ತಿದ್ಯಾ? ನಾನು ನಿಂತ್ಕೋತೀನಿ. ಸೂಪರ್ ಆಗಿ ಕಾಣಿಸ್ತಿದ್ಯಾ ನೋಡು.
ಕಳ್ಳ ಬಂದಂಗೆ ಬಂದೆ. ಓಕೆ, ಸಖತ್ತಾಗಿ ಕಾಣ್ತಾ ಇದೆ. ಒಳ್ಳೆ ಮ್ಯಾಚಿಂಗ್ ಕೊಡ್ಸಿದ್ಯಾ ಬ್ರೋ ಎಲ್ಲ. ಥ್ಯಾಂಕ್ ಯು ದಕ್ಷು. ಸ್ಯಾರಿ ಹೇಗಿದೆ ಅಂತ ಗೊತ್ತಾ ಇದ್ದೀನಿ. ಚೆನ್ನಾಗಿದೆ. ಹೇಗಿದೆ ಅಂತ ಕಮೆಂಟ್ಸ್ ಹಾಕಿ. ಆ್ಯಕ್ಚುಲಿ ನನ್ನ ಸೆಲೆಕ್ಷನ್ ಆಗಿದೆ ಅಂತ ಯಾಕೆ ಚೆನ್ನಾಗಿರುತ್ತೆ. ಬೇಕು ಕಮೆಂಟ್. ಸ್ಯಾರಿ ಹೇಗಿದೆ, ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ. ನಮ್ಮ ಜೊತೆ ಇದ್ದೀರಾ ಅಂದಮೇಲೆ 100% ಚೆನ್ನಾಗಿರ್ತೀರ. ಹೌದು, ಕರೆಕ್ಟ್. ಓಕೆ ಗೈಸ್, ಓಕೆ ಬಾಯ್ ಬಾಯ್. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಎಲ್ಲ ಸುತ್ತಾಡ್ಕೊಂಬಂದಾಯಿತು. ಸೊ ಇವತ್ತಿಗೆ ನಮ್ಮ ಬ್ಲಾಗ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲಾಗಲ್ಲಿ ಬರೋಣ. ಬಾಯ್. ಚಾನಲ್ನ ಸಬ್ಸ್ಕ್ರೈಬ್ ಓಕೆ ಓಕೆ, ಹೇಳಿ ಬ್ರೋ. ಆದಷ್ಟು ಇವ್ರ ಚಾನಲ್ನ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಅಂತೂ 100% ಮಾಡಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಬಾಯ್.